ತಮಿಳ್ನಾಡು ಬಾರ್ಡರ್. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾರೋ ಮಠ ಮಂತ್ರ ಎಲ್ಲ ಮಾಡ್ಸಲ್ ಬಿಡು ತಮಿಳ್ನಾಡು ಬಾರ್ಡರ್ಗೆ. ಇಟ್ಸ್ ಅ ಕ್ಲಾಸಿಕ್. What makes the bike more classic is the rider. Very tall, I'm already feeling that commanding position. Right? ಗುಡ್ ಮಾರ್ನಿಂಗ್ ಎವ್ರಿವನ್, ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸ್ವಾಗತ. ಸೊ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಚಾರಿ ಸಿದ್ಧಾರ್ಥ್. ಓಕೆ, ಸೊ ವಾಟ್ ನೆಕ್ಸ್ಟ್? ಜಸ್ಟ್ ಈಗ ತಾನೇ ದುಬೈ ಟ್ರಿಪ್ನ ಮುಗಿಸ್ಕೊಂಬಂದು 1 ತಿಂಗಳಾದ್ಮೇಲೆ ಬೈಕ್ ತೆಗೆದಿದ್ದೀನಿ. ಸೊ ಈ ಒಂದು ವ್ಲಾಗ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಐ ಆಮ್ ಗೋಯಿಂಗ್ ವಿತ್ ಮೈ ಕಲೀಗ್ಸ್, ನಾಟ್ ಫ್ರೆಂಡ್ಸ್. ಸೊ ಕೈಂಡ್ ಆಫ್ ಐ ಫೌಂಡ್ ಅ ನ್ಯೂ ಬಡೀಸ್ ಅಂದರೆ ಬೈಕಿಂಗ್ಗೆ. ಕೈಂಡ್ ಆಫ್ ವಾಟ್ ಅ ನೈಸ್ ಪ್ಲ್ಯಾನ್ ಏನೇ ಅಂತಂದರೆ, ನೆನ್ನೆ ಶುಕ್ರವಾರ ಆಫೀಸ್ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು 4 o'clock ಥರನೇ ಎಕ್ಸಿಟ್ ಆಗಿ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಬನಶಂಕರಿ ಹೋಗಿ ಡ್ರೋನ್ ತೊಗೊಂಬರೋಣ ಅಂತ. ಸೊ ಮೈನಕ್, ನನ್ನ ಕಲೀಗ್ ಮೈನಕ್ ಈಸ್ ಆಲ್ಸೋ ಯೂಟ್ಯೂಬರ್. ಅವನು ಡ್ರೋನ್ ತೊಗೋಬೇಕಂದ್ರೆ ತುಂಬ ಆಸೆ ಇಟ್ಕೊಂಡಿದ್ದ. ದುಬೈಯಿಂದ ತೊಗೊಂಬರೋಕ್ಕೆ ಹೇಳ್ದ, ಬಟ್ ದುಬೈಯಿಂದ ಸ್ವಲ್ಪ ಕಸ್ಟಮ್ಸ್ ಇಶ್ಯೂಸ್ ಆಗುತ್ತೆ ಅಂತೇಳಿ ವಿ ಡ್ರಾಪ್ ದ ಪ್ಲ್ಯಾನ್. ಫ್ರಮ್ ಝೋನ್ 99 ಒಳ್ಳೆ ಡೀಲ್ ಇತ್ತು, 1,19,000 DJI 5 Mini Pro. ಬಟ್ ಅನ್ಫಾರ್ಚುನೇಟ್ಲಿ ಬೈ ದ ಟೈಮ್ ನಾವು ಒಂದು ವೀಕ್ ಆದಮೇಲೆ ಹೋದ್ರಿಂದ ದೇ ಇನ್ಕ್ರೀಸ್ ದ ಪ್ರೈಸ್ ಟು 1,30,000 ಆ್ಯಂಡ್ ಕಡೆಗೆ ಅವರು 1,25,000 ತನಕ ಬಂದರು. ಬಟ್ ನಮಗೆ ಐ ಫೆಲ್ ಇಟ್ ಇಸ್ ಟೂ ಮಚ್. ಯಾಕಂದರೆ ದುಬೈನಲ್ಲಿ 95,000ಗೆ ಸಿಗ್ತಾಯಿತ್ತು, 95 to 97 ಪ್ಲಸ್ ವ್ಯಾಟ್ ರೀಫಂಡ್ ಆಫ್ 4,000 ಸಿಗ್ತಾಯಿತ್ತು. ಸೊ ವಿ ಹ್ಯಾಡ್ ಟು ಡ್ರಾಪ್ ದಟ್ ಪ್ಲ್ಯಾನ್. ಕಡೆಗೆ ಏನು ಮಾಡ್ದೋ, ಸೀದಾ ಅವ್ರ ಮನೆಗೆ ಬಂದು ಮನೆಯಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ದ ಬಾಯ್ಸ್ ಸ್ಲೀಪ್ ಓವರ್. ಒಳ್ಳೆ ಚಿಕನ್, ಫ್ರೈಡ್ ರೈಸ್, ಜೊತೆಗೆ ಲೈಟಾಗಿ ಡ್ರಿಂಕ್ಸ್ ಕೂಡ. ಲಾಸ್ಟ್ ನೈಟ್ ಆಲ್ಮೋಸ್ಟ್ ಮಲಗಿದಾಗ 5 ಗಂಟೆ ಬೆಳಗ್ಗೆ, 5 AM 5 ಗಂಟೆಗೆ ಮಲಗಿ ನಾವು ಪ್ಲೇನ್ ಮಾಡ್ದು ಅಂದರೆ ಬೆಳಗ್ಗೆ 6 ಗಂಟೆಗೆ ಅಷ್ಟೊತ್ತಿಗೆಲ್ಲ ಎದ್ದೋಳೋಣ. ಅಯ್ಯೋ, ಈ ಬ್ರೇಕ್, ಈ ಟ್ರಾಫಿಕಲ್ಲಿ ನಾನು ವ್ಲಾಗ್ ಮಾಡೋ ಅಷ್ಟೊತ್ತಿಗೆ ಸಾವು ಮಾರಾಯ, ಎಂಥ ಸಾವ. ಇವಾಗ ರೋಡಲ್ಲಿ ನೀರು ತುಂಬಿದೆ. ಏನು ಬೆಂಗಳೂರ ಇಲ್ಲ ಮಂಗಳೂರ? ಬೀಚ್ ಇದೆ ಇಲ್ಲಿ. ಒಂದೇ ನಿಮಿಷ ಕೊಡಿ, ಲೆಟ್ ಮಿ ಕ್ವಿಕ್ಲಿ ಕ್ರಾಸ್ ದಿಸ್. ಎಂಥ ಸಾವ, ಸುಮ್ಮನೆ ಇರ್ತೀವ. ಓ ಶಿಟ್, ಐ ವಿಲ್ ನಾಟ್ ಇವನ್ ವಾಂಟ್ ಟು ಗೋ ದೇರ್. ಜಸ್ಟ್ ವೇರ್, ಐ ವಿಲ್ ಜಸ್ಟ್ ಟೇಕ್ ದಿಸ್ ರೂಟ್. ಹೇರ್ ಇಟ್. ಓಕೆ, ಸೊ ಬೆಳಗ್ಗೆ 5 ಗಂಟೆಗೆ ಮಲಗಿ ಏನು ಪ್ಲ್ಯಾನ್ ಮಾಡ್ಕೊಂಡು ಅಂದರೆ, ಅಚ್ಚಕಡಾಗ ಒಂದು 6-6:30 ಎದ್ದು ಒಂದು ಒಳ್ಳೆ ಹಿಲ್ ಟಾಪ್ ವ್ಯೂ ಇದೆ, ಇಲ್ಲ ನಿಯರ್ ಬೈ ಇದೆ, ಸರ್ಜಾಪುರ ನಾವಿರೋದೀಗ. ಸೊ ನಿಯರ್ ಬೈ ಯಾವುದಾದ್ರು ಅತಿ ಬೆಲೆ ಕಡೆ ಏನಾದ್ರು ಸಿಗುತ್ತೆ ಅಂತ ಅಂದ್ಕೊಂಡು. ಬಟ್ ಏನು ಮಲಗಿದ 5 ಗಂಟೆ ಆದ್ರಿಂದ ಬೆಳಗ್ಗೆ ಎಚ್ಚರ ಆದಾಗಲೇ 9-9:30 ಆಗಿತ್ತು. ಎದ್ದು ಸ್ನಾನ ಮಾಡಿ ಒಳ್ಳೆ ಟೀ ಕಾಫಿ ಕುಡಿದು ಓಡೋ ಅಷ್ಟೊತ್ತಿಗೆ ಲಿಟ್ರಲಿ ಇಟ್ ವಾಸ್ ಲೈಕ್ 11 ಗಂಟೆ ಆಗಿದೆ, 11:30. ಈಗ ಟೈಮ್ 11:55 ಆಗಿದೆ. ಲೈಟ್ ಫ್ಯೂಯಲ್ ಅಪ್ ಮಾಡಿಕೊಂಡು ಹೊಡ್ತಾ ಇದ್ದೀವಿ. ಸೊ ವಿ ಆರ್ ಆಲ್ಮೋಸ್ಟ್ 3 ಬೈಕರ್ಸ್. ಒಂದು ಶಮಂತ್ ವಿತ್ ರಾಯಲ್ ಎನ್ಫೀಲ್ಡ್ 350 ಕ್ಲಾಸಿಕ್, ಡೆಸರ್ಟ್ ಸ್ಟ್ರಾಂಗ್, ಆ್ಯಂಡ್ ಮೈನಕ್ ವಿತ್ KTM 390 ಡ್ಯೂಕ್, ಆ್ಯಂಡ್ ಆ್ಯಸ್ ಯೂಶುವಲ್ ನಮ್ಮ ಬೇಬಿ GS ವಿತ್ ಮೀ. ದಟ್ಸ್ ಅವರ್ ಲೈನಪ್. ವೆದರ್ ಸರಿಯಾಗಿ ತಲೆ ಮೇಲೆ ಹೇಳ್ತಾ ಇದೆ, ಬಿಸಿಲು. ರೂಟ್ ಅಂತೂ ನನಗಂತೂ ಗೊತ್ತಿಲ್ಲ, ಯಾವ ಪ್ಲೇಸ್ ಹೋಗ್ತಿದ್ದೀವೋ ಅದು ಕೂಡ ಗೊತ್ತಿಲ್ಲ. ಪ್ಲೇಸ್ ಹೆಸರು ಕೂಡ ಬಾಯಿಗೆ ಬರಲ್ಲ, ಅಷ್ಟೊಂದು ಕೆಟ್ಟದಾಗಿದೆ ಹೆಸರು. ಸೊ ಐ ವಿಲ್ ಶೋ ಯು ಗೈಸ್ ಮೈನಕ್. ಓಕೆ, ದಿಸ್ ಈಸ್ ಮೈನಕ್ ಆನ್ ಇಸ್ ಡ್ಯೂಕ್ 390 ಆ್ಯಂಡ್ ದೆನ್ ಸಿ ಡೆವಿಲ್ ಹೆಲ್ಮೆಟ್. ಈ ಈಸ್ ಆಲ್ಸೋ ವ್ಲಾಗರ್. ಮುಂದೆ ಕ್ವಿಕ್ಲಿ ಯೂಟರ್ನ್ ಹಾಕ್ಕೊಂಡು ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಮುಂದೆ ಹೋಗೋಣ. ಓಕೆ, ದಿಸ್ ಈಸ್ ಬಾಬಾಯ್ ಟಿಫನ್ಸ್ ಅಂತ. ಏನಿದೆ ಬಾಬಾಯ್? ಇದರ ಕೌಬಾಯ್ ಇದ್ದಂಗಿದೆ. ಏನ್ ಗುರು ಬಾಬಾಯ್ ಅಂದ್ರೆ? ಒಳ್ಳೆಯ ಹೌದಾ, ಬಾಬಾಯ್ ಅಂದ್ರೆ ಇದು ನೀವೇನೋ ಕೌಬಾಯ್ ತರ ಬಾಬಾಯ್ ಬಂದಿದೆ ಅಂದ್ಕೊಂಡು. ಒಳ್ಳೆ ಮ್ಯೂಸಿಕ್, ಒಳ್ಳೆ ಕೆಫೆ, ಬಾಬಾಯ್ ಟಿಫನ್ಸ್. ಬೇಕಿತ್ತು. ಓಕೆ, ನೈಸ್. ಬ್ರೇಕ್ಫಾಸ್ಟ್ ವಾಸ್ ರಿಯಲಿ ಗುಡ್. ಬಾಬಾಯ್ ಬ್ರೇಕ್ಫಾಸ್ಟ್ ಆಂಧ್ರ ಸ್ಟೈಲ್ ಅಂತ, ಸಿಮಿಲರ್ ಟು ರಾಮೇಶ್ವರಂ ಥರ ಮಾಡಿದಾರಂತೆ. ದ ಕಾಸ್ಟ್ ಇಸ್ ನಾಟ್ ಎಕ್ಸ್ಪೆನ್ಸಿವ್. ಜಸ್ಟ್ 70 rupees ಯು ಗೆಟ್ ಅ ಗುಡ್ ಮಸಾಲ ದೋಸಾ, 75 rupees. ಗುಡ್ ಫಿಲ್ಟರ್ ಕಾಫಿ at 30 rupees.
ಪರ್ಫೆಕ್ಟ್ ಫಾರ್ 3 people 300 rupees ಬ್ರೇಕ್ಫಾಸ್ಟ್ ಮೋರ್ ದೆನ್ ಎನಫ್. ಸಖತ್ತಾಗಿತ್ತು. ಟೇಸ್ಟ್ ವಾಸ್ ಅಮೇಝಿಂಗ್, ನೆಕ್ಸ್ಟ್ ಲೆವೆಲ್. ಪ್ರೆಸೆಂಟೇಷನ್ ವಾಸ್ ಗುಡ್, ಹೈಜೀನ್ ವಾಸ್ ಗುಡ್. ಸೊ ಈ ಕಡೆ ಸರ್ಜಾಪುರ ಕಡೆ ಬಂದರೆ ಟ್ರೈ ದಿಸ್ ಬಾಬಾಯ್ ಕೆಫೆ. ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅಬೌಟ್ ಒಂದು 30-35 ನಿಮಿಷ, ಆಲ್ಮೋಸ್ಟ್ ಒಂದು 45 minutes ಆಫ್ ರೈಡ್ ಅನಿಸುತ್ತೆ. ಎಕ್ಸಾಕ್ಟಾಗಿ ಪ್ಲೇಸ್ ಹೆಸರು ಕೂಡ ನನಗೆ ನೆನಪಾಗ್ತಿಲ್ಲ. ಸಮಥಿಂಗ್ ಲೈಕ್ ಪುಳಿ ಅರಸಿ ಸಮಥಿಂಗ್ ವಿಚ್ ಇಸ್ ಇನ್ ತಮಿಳ್ನಾಡು. ಸೊ ಇವಾಗ ನಾವು ಸರ್ಜಾಪುರ ಕಡೆ ಇರೋದ್ರಿಂದ ತಮಿಳ್ನಾಡು ಈಸಿಯಾಗಿ ಆಕ್ಸೆಸಬಲ್. ಅತ್ತಿಬೆಲೆ ಕಡೆ ಅಂತಲೇ ಹೋಗ್ಬೋದು. ಐ ಡೋಂಟ್ ನೋ ವೇರ್ ಶಮಂತ್ ಇಸ್ ಟೇಕಿಂಗ್ ಅಸ್ ವಿಚ್ ರೂಟ್ ಅಂತ. ಶಮಂತ್ ಹ್ಯಾಸ್ ದ GPS. ನಾನು ನನ್ನ GPS ಮೌಂಟ್ ಮಾಡೋವರೆಗೂ ಐ ವಿಲ್ ಹ್ಯಾವ್ ಟು ಬಿ ಅರೌಂಡ್ ಲೈಕ್ ದಿಸ್. ರೀಸೆಂಟಾಗಿ ಎಷ್ಟೊಂದು 3 days ಬಿಫೋರ್ ದುಬೈ ಟ್ರಿಪ್ ಮುಗಿಸ್ಕೊಂಡು ಬಂತು. ಫ್ಯಾಮಿಲಿ ವೆಕೇಷನ್, ಫಸ್ಟ್ ಟೈಮ್ ನಾನು ಫಾರಿನ್ ಅಂತ ಹೋಗಿದ್ದು. ಡೆಫಿನೆಟ್ಲಿ ವರ್ತ್ ವಿಸಿಟ್ ಅಪ್ಪ. ಆಲ್ಮೋಸ್ಟ್ ಒಂದು 5 lakhsಗೆ ಖರ್ಚು ಮಾಡಿದ್ದೀನಿ. ಆ ವ್ಲಾಗ್ಸ್ಗಳನ್ನ ಕೂಡ ಎಡಿಟ್ ಮಾಡ್ತಾ ಇರ್ತೀನಿ, ಆ ವ್ಲಾಗ್ಸ್ಗಳನ್ನ ಕೂಡ ಶೇರ್ ಮಾಡ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ವಾಚ್ ದೋಸ್ ದುಬೈ ಎಕ್ಸ್ಕ್ಲೂಸಿವ್ ದುಬೈ ವ್ಲಾಗ್ಸ್. A luxury experience, staying in a 4-star hotel, Burj Khalifa top view, and I also did skydiving. Lifeally first time ನಾನು skydiving ಮಾಡಿದ್ದು. It's a great experience. I'll share those vlogs as well. So do subscribe to the channel if you haven't done already. Like ಮಾಡಿ, comment ಮಾಡಿ. Some improvements, anything that you want me to improve in the next video, let me know. So ಈಗ ಏನು ವಿಡಿಯೋ ನೋಡ್ತಾ ಇದ್ದೀರಾ, this is shot on Insta360 X5 and being shot on BMW GS 310, the iconic GS ever produced by BMW. Fantastic. ಲೈಫ್ ಸೂಪರ್ ಗುರು. ಒಂದ್ಸಲ ವ್ಲಾಗಿಂಗ್ ಶುರು ಮಾಡಿದ್ಮೇಲಂತೂ ಲೈಫ್ ಒಂಥರ ಡಿಫ್ರೆಂಟ್ ಆಯಾಮನೆ ತೊಗೊಂಡಿದೆ ಅಂತ ಹೇಳ್ಬೋದು. ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಎವ್ರಿ ರೈಡ್ ಈಸ್ ಲರ್ನಿಂಗ್ ಸಮಥಿಂಗ್ ನ್ಯೂ ವಿತ್ ಬೈಕಿಂಗ್, ಮತ್ತು ಹೊಸ ಹೊಸ ಜನಗಳನ್ನ ಮೀಟ್ ಮಾಡೋದು. ಇಟ್ಸ್ ಎಕ್ಸ್ಪ್ಲೋರಿಂಗ್ ಯುವರ್ ಸೆಲ್ಫ್ ಆಲ್ಸೋ. ಒಂದು ಕಡೆ ನೈಸ್ ಪ್ಲೇಸಸ್ ಟು ಈಟ್, ಒಳ್ಳೊಳ್ಳೆ ಬ್ರೇಕ್ಫಾಸ್ಟ್ ಪಾಯಿಂಟ್ಸ್ಗಳನ್ನ ಫೈಂಡ್ ಔಟ್ ಮಾಡಿರೋದು, ಒಳ್ಳೊಳ್ಳೆ ಹಿಡನ್ ಜೆಮ್ಸ್ಗಳನ್ನ ನಾವು ಹುಡುಕಿದ್ದು. ಮೇ ಬಿ ಫಾರ್ ಎಕ್ಸಾಂಪಲ್ ಬೋಳುಮಲೈ ಫೋರ್ಟ್ ಆಗಿರಲಿ, ಉತ್ರಿ ಬೆಟ್ಟ ಆಗಿರಲಿ, ದಿಸ್ ಆರ್ ಲೈಕ್ ಗೊತ್ತಿದೆ ಬಟ್ ವಿ ಹ್ಯಾವ್ ನಾಟ್ ಬೀನ್ ದೇರ್. ಆ ಪ್ಲೇಸಸ್ಗಳನ್ನ ಕವರ್ ಮಾಡಿದ್ದು ಸಖತ್ತಾಗಿತ್ತು. ಕರೆಂಟ್ಲಿ ವಿ ಆರ್ ಅಟ್ ಸರ್ಜಾಪುರ. ಎಕ್ಸಾಕ್ಟಾಗಿ ತಮಿಳ್ನಾಡು ಬಾರ್ಡರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ತಮಿಳ್ನಾಡು ಬಾರ್ಡರ್. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾರೋ ಮಾಟ ಮಂತ್ರ ಎಲ್ಲ ಮಾಡ್ಸೋರು ಬಿಟ್ಟು ತಮಿಳ್ನಾಡು ಬಾರ್ಡ್ರಾಗೆ. ಸೊ ಯು ಕ್ಯಾನ್ ಸಿ ಆಲ್ ದೋಸ್ ಕ್ರ್ಯಾಕರ್ಸ್ ಶಾಪ್ಸ್, ಸ್ಟ್ಯಾಂಡರ್ಡ್ ಕ್ರ್ಯಾಕರ್ ಶಾಪ್ಸ್ಗಳು ಇಲ್ಲಿಂದ ಶುರು ಆಗುತ್ತೆ. ಏನು ಭಯ್ಯ, ಇನ್ನು ಎಷ್ಟು ಕಿಲೋಮೀಟರ್ ಇದೆ? ಇನ್ನು ಎಷ್ಟು ಕಿಲೋಮೀಟರು? 6 kilometer ಲೆಫ್ಟಾ? ಇನ್ನು ಸಮಾಚಾರ ಎಷ್ಟು ಸ್ಟನ್ಸ್ ಎಲ್ಲ ವೀಲಿಂಗ್ ಮಾಡ್ತೀರಂತೆ? ವೀಲಿಂಗ್ ಮಾಡ್ತೀರಂತೆ? ಎತ್ತಿ ಬ್ರೋ ಒಂದ್ಸಲಿ, ಒಂದ್ಸಲಿ ಎತ್ತಿ ಬ್ರೋ, ಪರವಾಗಿಲ್ಲ ಎತ್ತಿ ಬ್ರೋ, ಎತ್ತಿ ಎತ್ತಿ ಮೇಲಕ್ಕೆ ಎತ್ತಿ. ಕ್ಯಾಚ್ ಮಾಡ್ಕೊಂಡು ಅವನು ಹಿಡ್ಕೋತೀನಿ ಒಂದು 5 kilometer ಮೇಲೆ ಲೆಫ್ಟ್ ಇದೆ. 7 ವರ್ಷದಿಗೆ ಮೈನಾಗ ಜೂಟ್ ಅನ್ಬಿಡ. KTM 390 ಕೇಳಬೇಕಾ? ಬಡ್ಡಿ ಮಗನ ಹಾರ್ತಾನೆ ಇರೋದು. ಗಿವ್ ಅ ಫ್ಲೈ ಬೈ ನಾವು. ಶೇಡ್ ಮ್ಯಾನ್, ಶೇಡ್ ಮ್ಯಾನ್, ಇಟ್ಸ್ ಫುಲ್ ಆಫ್ ಶೇಡ್. ಇತ್ತೀಚೆಗೆ ನಾವು ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವನ ಆಚರಿಸಿದ್ದೀವಿ. ನಾನು ಆ ದಿನ ದುಬೈನ ಬುರ್ಜ್ ಖಲೀಫಾದ ಮೇಲ್ಗಡೆ ಇದ್ದೆ. ಸೊ ಫಸ್ಟ್ ಟೈಮ್ ಬುರ್ಜ್ ಖಲೀಫಾ ಮೇಲ್ಗಡೆ ಕರ್ನಾಟಕದ ಬಾವುಟನ ಹಾರಿಸಿದ್ದೀನಿ ಅನ್ನೋ ಒಂದು ಹೆಮ್ಮೆ ನನಗಿದೆ. ಎಲ್ಲರಿಗೂ ನಮಸ್ಕಾರ, ಜೈ ಕರ್ನಾಟಕ ಮಾತೆ, ಒಂದೇ ಮಾತರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ನುಡಿ ಕನ್ನಡ, ನಡೆ ಕನ್ನಡ, ಕಲಿ ಕನ್ನಡ, ನಲಿ ಕನ್ನಡ. ನಾನು ಕನ್ಸು ಕಾಣೋದು ಕನ್ನಡದಲ್ಲೇ. ಇದರ ವ್ಲಾಗ್ ಮಾಡುವಾಗ ಸ್ವಲ್ಪ ಎಲ್ಲ ಜನಗಳಿಗೂ ಸ್ವಲ್ಪ ಅರ್ಥ ಆಗಲಿ ಅಂತ ಮಿಕ್ಸ್ ಆಫ್ ಕನ್ನಡ ಮತ್ತು ಇಂಗ್ಲೀಷ್ನ ಯೂಸ್ ಮಾಡ್ತಾ ಇದ್ದೀನಿ. ಸಬ್ಟೈಟಲ್ ಇಂಗ್ಲೀಷ್ನಲ್ಲೇ ಕೊಟ್ಟಿರ್ತೀನಿ. ಸೊ ಅದರಿಂದ ಒಂಥರ ಬೆಂಗಳೂರಿನವ್ರು, ಅದರಿಂದ ಬೆಂಗಳೂರು ಕನ್ನಡ ಸ್ವಲ್ಪ ಮಿಕ್ಸ್ ಇದ್ದೇ ಇರುತ್ತೆ. ರೋಡ್ಸ್ ಆರ್ ಗುಡ್, ಸರ್. ರೋಡ್ಸ್ ಆರ್ ಗುಡ್.
ಓಕೆ, ಸೊ ಈಗ ಕೆ ಟಿ ಎಮ್ ಟ್ರೈ ಮಾಡೋ ಟೈಮ್. ಸೊ ಬಾಯಿ ಒಂದು ಕೆ ಟಿ ಎಮ್ ಟ್ರೈ ಮಾಡಿ ಅಂತಿದ್ದಾರೆ. ನಮ್ಮ BMW ಈಗ ಅವರು ಓಡಿಸ್ತಾರೆ, ನಾವು ಅವ್ರು ಕೆ ಟಿ ಎಮ್ ಓಡಿಸ್ಕೊಂಡು ಬರ್ತೀವಿ. ಕೆ ಟಿ ಎಮ್ ಒಂದು ಇಟ್ಸ್ ಅ ಶಾರ್ಟರ್ ಬೈಕ್ ಆ್ಯಂಡ್ ಇಟ್ಸ್ ಅ 390, ಸೊ ಇಟ್ ಡೆಫಿನೆಟ್ಲಿ ಹ್ಯಾಸ್ ಅ ಬಿಗ್ಗರ್ engine than my 310. Let's see. I think I'll be able to ride it well. Oh goodness. So is it the first time you're driving a BMW? Yes. Okay, I'm sure you will love it. And this is my first time on KTM on a bigger road like this. This is KTM Duke 390. Duke 390. I hope you enjoy the ride. And I know I'll enjoy the BMW. For sure, no doubt. Just look at the beauty. पीछे से देखो इतना सुंदर है and this is our beauty, that's another beauty, both the beauties riding together. Let's do it. Pull it as much as you can, as much as you want. Sure. Not fear anything. Okay. Let's do. It's a shorter bike. I love this. This is like the only thing I can be happy about this one. I can flat foot it. Okay. Easy ಆಗಿ full ಕಾಲು ಇಡಬಹುದು ಗುರು. ಏನು ಟೆನ್ಷನ್ ಇಲ್ಲ. The proper angle, proper choda bike, engine kill switch, and the KTM comes with lot of electronics. ಏನಕ್ಕಂದ್ರೆ the speedometer itself or the dashboard itself looks crazy. Only thing, you don't feel something sitting in front of it, which I'm got used to the ADV bikes. The BMW has a longer beak, but KTM doesn't have any. So the only thing I can say, it's time to turn on. I think the foot pegs I have a little bit here, right? For me, It's a very rear set. rear one. Okay, this is how you will be tucking to the bike. Okay, I think we lost Shamant already. Let's go catch him. He must be waiting at some turn. Yeah, so the bike is already telling you 143. Look at it, it loves you. And this bike suits you really well for your physique. This bike actually fits you well, Very tall, I'm already feeling that commanding position. right? You will feel like upright position and you feel like I'm sitting on something which will you feel like, okay, I'm already premium there. Shamant calling me now. Someone is calling? Yeah, he's thinking that he lost us or we lost him. Shamu, ಇಲ್ಲಿ ಭಯ್ಯ ಬಂದು ಇಬ್ಬರು ಬೈಕ್ ಸ್ವಾಪ್ ಮಾಡ್ತಾ ಇದ್ದು. ಓ ಇಲ್ಲಿ ಮುಂದೆ ಡೆಡ್ ಲೆಫ್ಟು ಲೆಫ್ಟಾ? ಅಲ್ಲೇ ವೆಯ್ಟ್ ಮಾಡಿ. ಹಾಂ, ಓಕೆ, ರೈಟ್. ಬಂದು ಒಂದು 3 ನಿಮಿಷ ಬಂದು. Yeah. Ooh. There are different experience. Choda bike ಇದೆ ಗುರು ಇದು. This feels like very small. That's why I gave her a name. On the first day I saw this Duke, I gave her a name as Cute, and I'll say that 100 times. Yes, this bike is cute enough. The braking, little harder than BMW. See, I'm not comparing both the bikes. Definitely KTM has a good engine, pretty good bike. I'm just saying for the fact, at a user experience level, KTM has a greater pull, and BMW has a commanding position, and that keeps you going. The KTM lets you pull it. I'm at 50 at the third gear. Hope I'll be able to control it better. Yeah, I can control it. Where are my honks? This is my honk. Perfect. Where is my BMW? The Bablu, she's right behind. It's not Bablu. He said somewhere take the left. Yeah, the clutch is a little harder compared to the BMW. And it does vibrates a lot. It is not off-road meant bike. Oh, I can see I'm shaking. My hands are shaking, but it's like shaky. Now I know why people complain about the back pain. Goodness. I'm leaning on the handlebar, which means maybe like 20% of my body weight's on my shoulders, on my wrist. So probably the wrist will pain. But the pull, when it comes to pull, this guy got it. This guy gets a plus. Look at the pull. 51. 55 at the third gear. Oh my god, I don't have a good road to pull it off. It does something for sure.
Okay, I wish the road was smoother than this. It has a vibration even at 60. The handlebars are vibrating. You find it. I'm sitting on a Vibrosonic, not a supersonic. Good enough, but it vibrates. Only complaint that I can say is vibrating too much. Even on my handlebar is vibrating. My hands are shivering sometimes. Not because of the fear, because of the vibration. La, 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 la. Got a nice bike, bro. Good one. Yeah. Looking at my bike when right next to me, it's amazing. It feels like wow, it's such a beauty, man. She owns every little detailing, the beauty that everybody has in the biking world. She owns it. The most sexiest bike that I have ever seen is my BMW. I do like the other BMWs, but this GS310 has a different vibe. Mainak, after riding BMW for almost like 10 minutes. I'm already feeling that I'm a very big fan because I'm riding a big bike, Yeah. and for Bangalore road, it's the best bike that you can ride on because you don't even feel a single bump on the road. Awesome. So beautiful. It has the power, it has the comfort, and your bumps will be happy like it. Thumbs up, thumbs up. Thank you, man. Thank you, man. That's great to hear about my bike from somebody like a biker like Mainak. Good. What about you? Give us some review of the. Yeah. I'll tell you what. Okay, this is as I told already. It is a pocket made rocket. Right? It has the power. It has the swag. It has the lean angle. Yeah, and it can pull you for anything. So she's a nimble vehicle. She'll not let you pull. Like, she'll not say, okay, ride me out of 150, 140. This girl will always ask you, okay, pull me whatever maximum you can. But I need a better road than this. These roads are not that great, but yeah, maybe we'll try maybe the next 13 kilometer we'll try. How about RE? This is always a classic. It's a And classic. what makes the bike more classic is the rider. Just look at the beauty. The attire is wearing the proper classic rider, proper retro look. Beautiful bike, beautiful rider, beautiful company. And a beautiful Exactly. weather as well. Exactly. Good. Okay, it was fantastic to hear from Mainak about my bike, review of my bike. I was so satisfied. Yes, BMW has that swag, has that feel, has that looks, has that power, and has that comfort everywhere. Right. So let's pull. The road looks super cool. Let's pull for a while. KTM, like I said, it is a pocket-made rocket. And it has the pull, it has the control. Goodness, I missed this. And it's about 10 kilometer one stretch. And I'm sure I missed my people. It has the electronics that you can ask for. And I'm just riding it whatever the settings that Mainak gave me. The only thing I should be watchful is about the path holes. Otherwise, this bike, see, you can control it easily. That's the best part of this bike. You feel like you are under control. You don't feel like I'm losing it. You go at a 90, go at 80, and then you quickly want to control it. She is back in your hands. So I'm on 6th gear, and I'll be too light for this. She got the swag. She got the just hate these humps everywhere. Chica. Oh, we are going off-roading now. This is where we are supposed to go. I don't know. Is this where we are supposed to go? Okay. On the KTM, me doing off-roading. Wow, man, this is what we wanted. Is this what we signed up for? Beautiful. ಮಜಾ ಇದೆ ಇವತ್ತು. ಗುರು ಎಲ್ಲಿ ಹೋಗ್ತಾ ಇದ್ದೀವಿ ಗುರು?